ಇನ್ನು ಜೈಲಿನಲ್ಲಿ ಅಧಿಕಾರಿಗಳೇ ವೇಶ್ಯಾವಾಟಿಕೆಯನ್ನು ನಡೆಸ್ತಾರೆ ಅಂತ ಹಿಂಡಲಗ ಜೈಲಿನಲ್ಲಿದ್ದಂತಹ ಒಬ್ಬ ಕೈದಿಯಿಂದ ವಿಡಿಯೋ ಹೇಳಿಕೆ. ತುಮಕೂರಿನ ಸುರೇಶ್ ಅಲಿಯಾಸ್ ಸಾಯಿಕುಮಾರ್ ಆರೋಪ ಮಾಡಿದ್ದಾರೆ. ಜೈಲಿನೊಳಗೆ ಅಧಿಕಾರಿಗಳೇ ಮೊಬೈಲ್ ಎಣ್ಣೆ ಕೊಡ್ತಾರೆ, ಹಣ ಕೊಟ್ರೆ ವೇಶ್ಯಾವಾಟಿಕೆ ಮಾಡ್ತಾರೆ ಎನ್ನುವಂತಹ ಭಾರಿ ಗಂಭೀರ ಆರೋಪ. ಜೊತೆಗೆ ಅದಕ್ಕೆ ಸಾಕ್ಷಿಯಾಗಿ ವೇಶ್ಯಾವಾಟಿಕೆ ವಿಡಿಯೋ ಕೂಡ ತನ್ನಲ್ಲಿರೋದಾಗಿ ಇವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಮಕೂರಿನ ಸುರೇಶ್ ಅಲಿಯಾಸ್ ಸಾಯಿಕುಮಾರ್ ಹಿಂಡಲ್ಗಾ ಜೈಲಿನಲ್ಲಿದ್ದಂತಹ ಕೈದಿ ಈ ವಿಡಿಯೋ ಹೇಳಿಕೆಯನ್ನ ಕೊಟ್ಟಿರೋದು. ಕಾನೂನು ಬಾಹಿರ ಅಕ್ರಮ ಚಟುವಟಿಕೆಯಲ್ಲಿ ನಿನ್ನೆಯಷ್ಟೇ ಸುರೇಶ್ ಅವರನ್ನ ಬಂಧಿಸಿದ್ರು ಪೊಲೀಸರು. ಜೈಲಿಂದ ಹೊರಬಂದ ವಾರದಲ್ಲೇ ಕುಣಿಗಲ್ ಪೊಲೀಸರಿಂದ ಈ ಕ್ರಮ ಆಗಿದೆ. ಹಲವು ಜಿಲ್ಲೆಗಳಲ್ಲಿ ಪ್ರಕರಣ ಹೊಂದಿರುವಂತಹ ಆರೋಪಿ ಈಗ ಅವರು ಬಿಡುಗಡೆ ಮಾಡಿರುವಂತಹ ವಿಡಿಯೋ ಏನಿದೆ, ಜೈಲಿನಲ್ಲಿ ವೇಶ್ಯಾವಾಟಿಕೆ ನಡೆಯುತ್ತೆ ಎನ್ನುವಂತಹ ಆರೋಪ ಭಾರಿ ಸಂಚಲನ ಮೂಡಿಸ್ತಾ ಇದೆ. ಮೊಬೈಲ್ಗಳು ಜೈಲಲ್ಲಿ ನಡೀತಾ ಇರೋಂತಹ ಅಕ್ರಮಗಳು, ನಾವು ಕಾರಾಗೃಹದಲ್ಲಿ ಬಂದಿಯಾಗಿರುವಂತಹ ಸಂದರ್ಭದಲ್ಲಿ ನಡೀತಾ ಇರೋಂತಹ ಅಕ್ರಮ ಚಟುವಟಿಕೆಗಳು, ಹಲವು ವಿಡಿಯೋಗಳು ನಮ್ಮ ಹತ್ರ ಇರುತ್ತೆ. ಯಾವುದೇ ರೀತಿ ಕಂಪ್ಲೇಂಟ್ ಕೊಟ್ರೆ ಅಧಿಕಾರಿಗಳು ಮುಚ್ಚಾಕ್ತಾರೆ. ಒಳಗಡೆ ಮೊಬೈಲ್ ತಂದು ಕೊಡ್ತಾರೆ, ಗಾಂಜಾ ತಂದು ಕೊಡ್ತಾರೆ, ಸಿಮ್ ತಂದು ಕೊಡ್ತಾರೆ, ವೇಶ್ಯಾವಾಟಿಕೆ ಮಾಡ್ತಾರೆ. ದುಡ್ಡು ಕೊಟ್ರಿ ಏನ್ ಬೇಕಾದ್ರೂ ಐಷಾರಾಮ್ಯವಾಗಿರೋ ಬಿಡ್ತಾರೆ. ನಾನು ಆಲೇ ಇದನ್ನ ಸುಮಾರು 2-3 ಸಾರಿ ಮಾಧ್ಯಮದಲ್ಲಿ ವೈರಲ್ ಮಾಡಿಸಿರ್ತೀನಿ ಅಕ್ರಮ ಚಟುವಟಿಕೆಗಳ ಬಗ್ಗೆ, ಬೆಳಗಾಂ ಜೈಲಲ್ಲಿ ನಡೀತಾ ಇರೋಂತ ಅಕ್ರಮ ಚಟುವಟಿಕೆ ಬಗ್ಗೆ. ನಾವು ವೈರಲ್ ಮಾಡಿಸಿದ್ರೆ ನಮ್ಮ ಮೇಲೆ FIR ಮಾಡಿ ಕಂಪ್ಲೇಂಟ್ ಮಾಡ್ತಾರೆ. ನಮಗೆ ಫೋನ್ ಬರೋದಾದ್ರೂ ಹೇಗೆ, ನಾವು ಒಳಗಡೆ ಬರಬೇಕು ಅಂತಂದ್ರೆ ಎಲ್ಲ ತಪಾಸಣೆ ಮಾಡಿಬಿಡ್ತಾರೆ. ನಮ್ಮ ಕೈ ಮೊಬೈಲ್ಗಳು ಸೇರೋದಾದ್ರೂ ಹೇಗೆ ಅಂದ್ರೆ ನೀವೇ ಯೋಚನೆ ಮಾಡಬೇಕು. ನಮ್ಮ ತಲೆ ದಿಂಬ ಹತ್ರ ನಾವು ಮೊಬೈಲ್ ಸಿಕ್ತು ಅಂತ ಹೇಳಿ FIR ಮಾಡ್ತಾರೆ. ನಮ್ಮ ತಲೆ ದಿಂಬ ಹತ್ರ ಮೊಬೈಲ್ ಬಂದಿದ್ದಾದ್ರೂ ಹೆಂಗೆ, ನಮ್ಮನ್ನ ಪರ್ಚೇಸ್ ಮಾಡ್ಕೊಳಕ್ ಆಚೆ ಕಡೆ ಬಿಡ್ತಾರ, ಇಲ್ಲ ನಾವೇನಾರು ತಂದು ಮಾಡಿ ಯೂಸ್ ಮಾಡೋಷ್ಟು ಸಹಾಯ ಮಾಡಕ್ ಬಿಡ್ತಾರ. ಇವರೇ ತಂದಿ ಮಾರ್ತಾರೆ, ಎಣ್ಣೆ ಡ್ರಿಂಕ್ಸ್ ಮಾರ್ತಾರೆ. ಅಧಿಕಾರಿಗಳೇ ಅಕ್ರಮ ಚಟುವಟಿಕೆ, ಅಧಿಕಾರಿಗಳ ಮೇಲೆ ಸುಮಾರು ಜೈಲು ಅಧಿಕಾರಿಗಳ ಮೇಲೆ ಸುಮಾರು ಪ್ರಕರಣಗಳಿವೆ, ಎಲ್ಲ ಮುಚ್ಚಾಕ್ತಾರೆ. 3 ತಿಂಗಳು ಸಸ್ಪೆಂಡ್ ಮಾಡ್ತಾರೆ, ಮತ್ತೆ ರಿಬ್ಯಾಕ್ ಮಾಡ್ಬಿಟ್ಟು ಮತ್ತೆ ರೆಡ್ ಡ್ಯೂಟಿಗೆ ಜಾಯಿನ್ ಮಾಡ್ಕೋತಾರೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೇಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಹದೇವ್, ಬಹಳ ಗಂಭೀರ ಆರೋಪ. ಒಬ್ಬ ಕೈದಿ ಈ ರೀತಿ ಹೇಳಿಕೆಯನ್ನ ಕೊಡ್ತಾರೆ ಅಂತಂದ್ರೆ ತೀವ್ರ ಮುಜುಗರ ತರುವಂತಹ ವಿಚಾರ, ಜೊತೆಗೆ ಸಾಕ್ಷಿ ಕೂಡ ಇದೆ ಅಂತಿದ್ದಾರೆ. ಇವ್ರ ಮೇಲೆ ಈಗೇನ್ ಕ್ರಮ ಆಗಿರೋದು, ಯಾವಾಗ ಈ ವಿಡಿಯೋ ಬಿಡುಗಡೆ ಮಾಡಿರೋದು, ಏನ್ ಆಕ್ಷನ್ ಆಗ್ತಾ ಇದೆ? ಪ್ರತಿಮಾ, ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ ಯಾವ ರೀತಿಯಾದಂಥ ಅವ್ಯವಸ್ಥೆ ಇತ್ತು ಮತ್ತು ಕಾನೂನು ವಿರುದ್ಧ ಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದ್ವು ಅನ್ನುವಂಥ ನಿಟ್ಟಿನಲ್ಲಿ ಈಗ ಏನು ಸಾಯಿಕುಮಾರ್ ಅಲಿಯಾಸ್ ಸುರೇಶ್, ಈತ ಏನು ತುಮಕೂರಿನ ಕುಣಿಗಲ್ನ ನಿವಾಸಿ ಆಗಿರುವಂಥದ್ದು, ಈತ ಹೇಳಿಕೆ ಬಿಡುಗಡೆ ಮಾಡಿರುವಂಥದ್ದು. ಈ ಹಿಂದೆ ಕೂಡ ಈತ ಹಲವು ವಿಡಿಯೋ ಹೇಳಿಕೆಗಳನ್ನು ಬಿಡುಗಡೆ ಮಾಡಿದ್ದ ಮತ್ತು ಸಾಕ್ಷಿ ಸಮೇತ ತೆರೆದಿಡುವಂಥ ಕೆಲಸವನ್ನು ತಾನು ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಈತ ಮಾಡಿದ್ದ. ಆ ಒಂದು ಸಂದರ್ಭದಲ್ಲಿ ಗಾಂಜಾ ಬಳಕೆ, ಅದರ ಜೊತೆಗೆ ಮೊಬೈಲ್ಗಳು ಯಾವ ರೀತಿಯಾಗಿ ಬಳಕೆ ಆಗ್ತವೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಈತ ಜೈಲಿನಲ್ಲಿ ಇದ್ದಾಗಲೇ ಮಾಧ್ಯಮಗಳಿಗೆ ಹೊರಹಾಕುವಂಥ ಕೆಲಸವನ್ನು ಮಾಡಿದ್ದ. ಸೊ ಈತನ ಮೇಲೆ ಮತ್ತೆ ಕೆಲವೊಂದಿಷ್ಟು ಪ್ರಕರಣಗಳು ಕೂಡ ದಾಖಲಾಗಿದ್ದವು. ಈತ ಕೊಲೆ ಪ್ರಕರಣ, ಕೊಲೆಗೆ ಯತ್ನ ಸೇರಿದಂತೆ ಸಾಕಷ್ಟು ಪ್ರಕರಣಗಳು ಈತನ ಮೇಲಿದ್ದಾವೆ. ಈತ ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ 2024ವರೆಗೂ ಕೂಡ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದಾಗ್ತಾ ಇತ್ತು ಅನ್ನುವಂಥದ್ದು, ಅಂದರೆ ಮೊಬೈಲ್ ಕೂಡ ಸಿಗ್ತಾ ಇತ್ತು, ಗಾಂಜಾ ಸಿಗ್ತಾ ಇತ್ತು, ಮೇಲಾಗಿ ವೇಶ್ಯಾವಾಟಿಕೆ ಕೂಡ ನಡೀತಾ ಇತ್ತು ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಮತ್ತು ಅದಕ್ಕೆ ಸಾಕ್ಷಿಗಳು ತಮ್ಮ ಬಳಿ ಇದ್ದಾವೆ ಅನ್ನುವಂಥ ಮಾತನ್ನು ಕೂಡ ಈತ ಹೇಳ್ಕೊಂಡಿರುವಂಥದ್ದು. ಈತ ಇದೇ ಮೊದಲೇ ಬಾರಿಗೆ ಈ ರೀತಿ ಹಿಂಡಲ್ಗಾ ಜೈಲಿನ ಅವ್ಯವಸ್ಥೆ ಬಗ್ಗೆ ಹೊರ ಹಾಕ್ತಾ ಇಲ್ಲ, ಈ ಹಿಂದೆ ಕೂಡ ಹಾಕಿರುವಂಥದ್ದು. ಹಾಗಾಗಿ ಈತನ ಬಳಿ ಕೆಲವೊಂದಿಷ್ಟು ಸಾಕ್ಷಿಗಳು ಇರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಜನ ಕೈದಿಗಳು ಮಾತಾಡ್ಕೊಳ್ತಾ ಇರುವಂಥದ್ದು ಮತ್ತು ಈ ಬಗ್ಗೆ ಅಧಿಕಾರಿ ವಲಯದಲ್ಲೂ ಕೂಡ ಚರ್ಚೆಗಳಾಗ್ತಾ ಇರುವಂಥದ್ದು. ಮತ್ತು ಸಾಕಷ್ಟು ಬಾರಿ ಈತ ಯಾವಾಗ ಮಾಧ್ಯಮಗಳಿಗೆ ವಿಡಿಯೋ ಹೇಳಿಕೆ ಅಥವಾ ಸಾಕ್ಷಿಗಳನ್ನು ಹೊರ ಹಾಕಿದ್ದಾನೆ. ಈತನ ಬೆದರಿಸುವಂಥ ಕೆಲಸಗಳು ಕೂಡ ಜೈಲು ಅಧಿಕಾರಿಗಳಿಂದ ಆಗಿದ್ದಾವೆ. ಈಗ ಮತ್ತೊಂದು ವಿಡಿಯೋವನ್ನು ಈತ ಹೊರ ಹಾಕಿರುವಂಥದ್ದು. ಈ ಬಾರಿ ವೇಶ್ಯಾವಾಟಿಕೆ ಅನ್ನುವಂಥ ಪದವನ್ನು ಕೂಡ ಬಳಸಿದ್ದಾನೆ ಮತ್ತು ಇದಕ್ಕೆ ಸಾಕ್ಷಿ ಕೂಡ ತನ್ನಲ್ಲಿ ಇದ್ದಾವೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಸದ್ಯ ಈಗ ಈತನನ್ನು ಬಂಧಿಸಿದ್ದಾರೆ ಅನ್ನುವಂಥದ್ದು ಕೂಡ ಇರುವಂಥದ್ದು. ಹೀಗಾಗಿ ಈತನ ಬಂಧನ ಬೆನ್ನಲ್ಲೇ ಈತನ ಬಳಿ ಜೈಲಿನಲ್ಲಿರುವಂಥ ಅಕ್ರಮದ ಬಗ್ಗೆ ಇರುವ ವಿಡಿಯೋಗಳು ಎಷ್ಟಿದ್ದಾವೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು
ತನಿಖೆಯನ್ನು ನಡೆಸಬೇಕಾಗಿದೆ. ಅದರ ಜೊತೆಗೆ ಜೈಲಿನ ಯಾವ ರೀತಿಯಾಗಿ ಕರ್ಮಕಾಂಡಗಳು ನಡೀತಾ ಇದ್ದಾವೆ ಅದ್ರ ಬಗ್ಗೆ ಕೂಡ ತನಿಖೆ ಆಗಬೇಕಿದೆ. ಈತ ಒಂದು ವಿಚಾರವನ್ನು ಹೇಳಿರುವಂಥದ್ದು, ಕೈದಿಗಳ ಬಳಿ ಮೊಬೈಲ್ ಸಿಕ್ತು ಅನ್ನುವಂಥ ಮಾತು ಹೇಳ್ತಾರೆ. ಆತ ಕೈದಿಗಳ ಬಳಿ ಮೊಬೈಲ್ ಹೇಗೆ ಬಂದು ತಲುಪ್ತು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ತನಿಖೆ ಆಗಬೇಕಾಗತ್ತೆ. ಯಾಕಂತಂದ್ರೆ ಕೈದಿಗಳು ಜೈಲಿನ ಒಳಗಡೆ ಬರಬೇಕಾದಂಥ ಸಂದರ್ಭದಲ್ಲಿ ಸಾಕಷ್ಟು ತಪಾಸಣೆಗೆ ಒಳಪಡ್ತಾರೆ. ಆದರೆ ಆ ಒಂದು ಸಂದರ್ಭದಲ್ಲಿ ಸಿಗದಂಥ ಮೊಬೈಲ್ಗಳು ಕೈದಿಗಳ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಹೇಗೆ ಸಿಗ್ತಾ ಇದ್ದಾವೆ, ಇದಕ್ಕೆ ಜೈಲು ಅಧಿಕಾರಿಗಳೇ ಸಾಥ್ ಕೊಡ್ತಾ ಇದ್ದಾರೆ. ಹಣ ಕೊಟ್ಟರೆ ಏನೆಲ್ಲ ವ್ಯವಸ್ಥೆಯನ್ನು ಐಷಾರಾಮಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅನ್ನುವಂಥ ಮಾತನ್ನು ಕೂಡ ಈತ ಹೇಳಿರುವಂಥದ್ದು. ಸದ್ಯ ಈ ವಿಡಿಯೋವನ್ನ ಯಾವಾಗ ಹೇಳಿಕೆ ಬಿಡುಗಡೆ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ. ಆದರೆ ವೈರಲ್ ಆಗ್ತಾ ಇರುವಂಥದ್ದು ಪ್ರತಿಮಾ ಈ ವಿಡಿಯೋ. ಥ್ಯಾಂಕ್ ಯು ಸಹದೇವ್.